ಹಲೋ, ನಮಸ್ಕಾರ ಎಲ್ಲರಿಗೂ. ಪರಮೇಶ್ವರನನ್ನು ನಾವು ಭೂಲೋಕದಲ್ಲಿ ಲಿಂಗದ ರೂಪದಲ್ಲಿ ಪೂಜೆಯನ್ನು ಮಾಡ್ತೀವಿ. ಏನಕ್ಕೆ ನಾವು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪರಶಿವನ ತನ್ನದೇ ಆದಂಥ ಒಂದು ಆಕಾರವನ್ನು ಹೊಂದಿರುತ್ತೆ ಆ ದೇವರು. ಸೊ ಆ ದೇವರಿಗೆ ಆಕಾರ ಅಥವಾ ನಮ್ಮ ಎಲ್ಲರ ಥರ ಮಾಮೂಲಿ ಮನುಷ್ಯರ ಥರನೂ ಆ ದೇವರದ ಒಂದು ಆಕಾರ ಇರುತ್ತೆ. ಸೊ ಆ ಒಂದು ಆಕಾರ ಇದ್ದರೂ ಕೂಡ ನಾವು ಭೂಮಿಯಲ್ಲಿ ಆ ದೇವರನ್ನು ನಾವು ಲಿಂಗದ ರೂಪದಲ್ಲೇ ಪೂಜೆ ಮಾಡ್ತೀವಿ. ಎಲ್ಲೂ ಕೂಡ ಯಾವ ದೇವಸ್ಥಾನದಲ್ಲೂ ಕೂಡ ನಾವು ಆ ದೇವರ ಒಂದು ಚಿತ್ರವನ್ನು ಇಟ್ಬಿಟ್ಟು ನಾವು ಫೋಟೋವನ್ನು ಇಟ್ಬಿಟ್ಟು ಪೂಜೆ ಮಾಡೋದಿಲ್ಲ. ಏನಕ್ಕೆ ಅಂಥೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಸೊ ವಿಡಿಯೋನ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಕೊನೆ ತನಕ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಒಂದು ಸತ್ಯಲೋಕದಲ್ಲಿ ಎಲ್ಲೆಲ್ಲೂ ಬೆಳ್ಳಿಯ ಬೆಳಕು, ಬಿಸಿಲಿನ ಬೆಳಕು, ಕೈಲಾಸ ಪರ್ವತದ ಹಿಮಗಿರಿ ಶಿಖರಗಳಲ್ಲಿ ಬರೀ ಶಿವಗುಣಗಾನನೇ ಕೇಳಿ ಬರ್ತಾ ಇತ್ತು. ಮೃಗ ಮಹರ್ಷಿಯವರು ಪಾದಾರ್ಪಣೆ ಮಾಡ್ತಾರೆ. ಅದಾದ ಮೇಲೆ ಪಾರ್ವತಿ ಪರಮೇಶ್ವರನ ಏಕಾಂತ ಸ್ಥಳದಲ್ಲಿ ಇದ್ದಂಥ ಸಮಯದಲ್ಲಿ ಮೃಗ ಮಹರ್ಷಿಯವರು ಹಿಂದೆ ಮುಂದೆ ಯೋಚನೆ ಮಾಡದೆ ಕೂಡ ಅವರ ಒಂದು ಏಕಾಂತ ಸ್ಥಳಕ್ಕೆ ನುಗ್ಗಿ ಬಿಡ್ತಾರೆ. ಸೊ ಅಲ್ಲಿದ್ದಂತಹ ಬಾಗಿಲಲ್ಲಿ ಇದ್ದಂತಹ ದ್ವಾರಪಾಲಕರು ಕೂಡ ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಸೊ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಮೃಗ ಮಹರ್ಷಿ ಅವ್ರನ್ನ ದೂಡಿ ಕೂಡ ಮುಂದೆ ಹೋಗ್ತಾರೆ. ಸೊ ಅವರ ಒಂದು ಏಕಾಂತ ಸ್ಥಳಕ್ಕೆ ಹೋದಾಗ ಪರಶಿವನಿಗೆ ಕೋಪ ಬಂದ್ಬಿಡುತ್ತೆ. ಸೊ ನನ್ನ ಒಂದು ಏಕಾಂತ ಸ್ಥಳದಲ್ಲಿ ನೀನು ಬಂದಿರುವಂಥದ್ದಂದರೆ ನೀನು ಮೃಗ ಮಹರ್ಷಿ ಅಂತ ಹೇಳಿ ಪರಶಿವನು ಮೃಗ ಮಹರ್ಷಿಗೆ ಕೇಳ್ತಾನೆ. ಸೊ ಅದಾದ ನಂತರ ಏನಾಗುತ್ತೆ, ಅವರಿಬ್ಬರ ಮಧ್ಯೆ ಸ್ವಲ್ಪ ಸಮಯ ಚರ್ಚೆಗಳು ಕೂಡ ನಡೆಯುತ್ತೆ. ಅವರ ವಿವಾದಗಳು ಕೂಡ ನಡೆಯುತ್ತೆ. ಅದಾದ ನಂತರ ಏನು ಮಾಡ್ತಾನೆ ಅಂತಂದರೆ, ಪರಶಿವನನ್ನು ಮೃಗ ಮಹರ್ಷಿ ಪ್ರಶ್ನೆಯನ್ನು ಮಾಡ್ತಾರೆ. ಏನಂತಂದರೆ, ಈ ಲೋಕಜ್ಞಾನ ಇರುವಂಥ ನೀನೇ, ಮೂರು ಕಣ್ಣಿರುವಂಥ ಮುಕ್ಕಣ್ಣ ನೀನು. ಸೊ ನಿನಗೆ ಯಾರು ಬಂದಿದ್ದಾರೆ ಬಂದಿಲ್ಲ ಅನ್ನೋ ಒಂದು ಅರಿವೇ ಇಲ್ಲದೆ ನಿನ್ನ ಒಂದು ಏಕಾಂತದಲ್ಲಿ ನೀನಿದೆಯಾ ಅಂತ ಹೇಳಿ ಮೃಗ ಮಹರ್ಷಿಯವರು ಪರಶಿವನನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಪರಶಿವನು ಕೂಡ ಪರಶಿವನಿಗೆ ಕೂಡ ತುಂಬಾ ಸಿಟ್ಟು ಬಂದುಬಿಟ್ಟು ಅವರು ಕೂಡ ಹೇಳ್ತಾರೆ, ನೀನು ಮಹರ್ಷಿ ಎಲ್ಲ ಜ್ಞಾನವನ್ನು ಕೂಡ ತಿಳಿದುಕೊಂಡಿರುವಂಥನು, ನಿನಗೆ ಈ ಒಂದು ಸಣ್ಣ ವಿಚಾರ ಕೂಡ ತಿಳಿದಿರಲ್ವಾ ಅಂತ ಹೇಳಿ ಪರಮೇಶ್ವರನು ಕೂಡ ಮೃಗ ಮಹರ್ಷಿಗೆ ಕೇಳ್ತಾರೆ. ಸೊ ಅದಾದ ಮೇಲೆ ಇವರಿಬ್ಬರ ಮಧ್ಯೆ ವಾದ ವಿವಾದಗಳಾದ ನಂತರ ಸೊ ಪರಶಿವನು ಬಂದುಬಿಟ್ಟು ಅವರಿಗೆ ಒಂದು ಶಾಪವನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ನಿನಗೆ ಅರಿವೇ ಇಲ್ಲದೆ ನೀನೊಂದು ತಪ್ಪು ಮಾಡಿದ್ಯಾ, ತಪ್ಪು ಮಾಡಿದ್ರು ಕೂಡ ನಿನಗೆ ಪಶ್ಚಾತ್ತಾಪ ಇಲ್ಲದೆ ನನಗೆ ಕೊಡಲು ಪ್ರಶ್ನೆಯನ್ನು ಕೇಳ್ತಾ ಹೇಳ್ತಾರೆ ಮೃಗ ಮಹರ್ಷಿ ಪರಶಿವನಿಗೆ ಹೇಳ್ತಾರೆ ಏನಂತಂದರೆ, ನಾನು ಮೂರು ಲೋಕಗಳನ್ನ ಬಂದಿರುವೆ. ಸೊ ಈ ಒಂದು ಸಣ್ಣ ವಿಚಾರ ಕೂಡ ನಿನಗೆ ತಿಳಿಯೋದಿಲ್ಲ. ನಿನಗೆ ಮೂರು ಕಣ್ಣುಗಳಿವೆ, ಮೂರು ಕಣ್ಣುಗಳಿಂದನೂ ಕೂಡ ನಾನು ಏನಕ್ಕೆ ಬಂದಿದ್ದೀನಿ ಏನು ಅಂತಲೂ ಕೂಡ ನೀನು ಅರ್ಥ ಮಾಡ್ಕೊಳ್ತೇನೆ. ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ನನಗೆ ನೀನು ಶಿಕ್ಷೆಯನ್ನು ಕೊಡೋದಕ್ಕೆ ಮುಂದಾದೆ. ಹಾಗಾಗಿಬಿಟ್ಟು ನಿನಗೆ ಈ ಒಂದು ಶಾಪವನ್ನು ನಾನು ಕೊಡ್ತಾ ಇದ್ದೀನಿ. ಇನ್ಮೇಲಿಂದ ನಿನಗೆ ಅತಿ ಅಹಂಕಾರವಿದೆ. ನಾನು ತುಂಬ ಸುಂದರವಾಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತೇಳಿ ಒಂದು ಅಹಂಕಾರ ಇರೋದ್ರಿಂದ ನಿನ್ನ ಇನ್ಮೇಲಿಂದ ಭೂಲೋಕದಲ್ಲಿ ಯಾರೂ ಕೂಡ ನಿನ್ನ ಒಂದು ಮುಖಚಿತ್ರಕ್ಕೆ ಯಾರೂ ಕೂಡ ಪೂಜೆಯನ್ನು ಮಾಡೋದಿಲ್ಲ. ಆದರೆ ನಿನ್ನನ್ನು ಲಿಂಗದ ರೂಪದಲ್ಲೇ ಎಲ್ಲರೂ ಕೂಡ ಪೂಜೆ ಮಾಡಬೇಕು ಅಂತೇಳಿ ಒಂದು ಶಾಪವನ್ನು ಮೃಗ ಮಹರ್ಷಿಯವರು ಮಹಾಶಿವನಿಗೆ ಕೊಟ್ಟುಬಿಟ್ಟು ಹೋಗ್ತಾರೆ. ಸೊ ಆದ ಕಾರಣ ಯಾರೂ ಕೂಡ ಭೂಲೋಕದಲ್ಲಿ ಪರಶಿವನನ್ನು ಅವರ ಒಂದು ಫೋಟೋವನ್ನು ಇಟ್ಕೊಬಿಟ್ಟು ಎಲ್ಲೂ ಕೂಡ ಪೂಜೆಯನ್ನು ಮಾಡಲ್ಲ. ಅವರ ಇವತ್ತಿನ ವಿಡಿಯೋ ರೂಪದಲ್ಲಿ ಇಷ್ಟ ಆಯಿತು ಅಂದರೆ ಎಲ್ಲರೂ ಕೂಡ ಪೂಜೆ ಮಾಡೋದನ್ನ ಮರಿಬೇಡಿ. ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಎಂಡ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮರೀದೆ ಕಮೆಂಟ್ ಮಾಡಿ, ಶೇರ್ ಮಾಡಿ.